ಗುರು, ನಾವಿವತ್ತು ಹೊರಟಿರೋದು ಉತ್ತರದುರ್ಗ ಬೆಟ್ಟ ಅಂತ. ನಾವು ಮಾಗಡಿ ಹತ್ರ ಇರೋ ಕಲ್ಯಾಗೇಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಕಲ್ಯಾಗೇಟಿಂದ ಒಳಗಡೆ ಶ್ರೀಪತಿಹಳ್ಳಿ ರೋಡಲ್ಲಿ ಬನ್ನಿ ಮುಂದೆ. ಕಲ್ಯ ಊರೊಳಗಡೆ ಬಂದು ಆ ಕಲ್ಯ ಗೇಟ್ ಆರ್ಚಿಂದ ಸೀದಾ ಕಲ್ಯ ಊರೊಳಗಡೆ ಬರುತ್ತೆ. ಆ ರೋಡು ಸ್ಟ್ರೈಟೇ, ಒಂದೇ ರೋಡು, ಉತ್ತರದುರ್ಗ ಬೆಟ್ಟ. ಕಲ್ಯ ಗೇಟಿಂದ 13 ಕಿಲೋಮೀಟ್ರ್ ಇದೆ. ಅಲ್ಲಿ ನಾವು ಹೋಗಿಲ್ಲ, ಇದೇ ಫಸ್ಟ್ ಹೋಗ್ತಾ ಇರೋದು. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ಈ ಹಳ್ಳಿ ಅಂದರೆ ಹಳ್ಳಿನೇ ನೋಡಿ, ಇನ್ನೂ ಹಳೆ ಕಾಲದ ಮನೆಗಳೆಲ್ಲ ಹಂಗೆ ಅವೆ. ಇದು ಶ್ರೀಪತಿಹಳ್ಳಿ ಅಂತ. ಇದು ಆಲ್ಶೆಟ್ಟಹಳ್ಳಿ ಅಂತ. ಇಲ್ಲಿ ಆಲ್ಶೆಟ್ಟಹಳ್ಳಿ ಅಂತ, ಇಲ್ಲಿ ರೈಟ್ ತಗೋಬೇಕು. ಹಿಂಗಿರುತ್ತೆ ಜಾಗ ಇದು ನೋಡಿ. ಎಲ್ಲ ಗೆಣಸಾಕಿದ್ದಾರೆ ನೋಡಿ. ಹಳ್ಳಿ ಜಾಗ ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗೈತೆ ಜಾಗ ಮಾತ್ರ. ಗುರು ಜಾಗ ಮಾತ್ರ ಆಸಮ್ ಆಗೈತೆ ಗುರು, ನಿಜವಾಗ್ಲೂ. 3 ಜನ ಬೇರೆ ಹೋಯ್ತಾ ಇದ್ದೀವಿ ಗುರು ಒಂದೇ ಗಾಡೀಲಿ. ಸ್ಪ್ಲೆಂಡರ್ ಅಂದರೆ ಸುಮ್ಮನೆನಾ? ಶೇರ್ ಮಾಡಿರಿ ನಿಮ್ಮ ಸ್ಪ್ಲೆಂಡರ್ ಲವರ್ಸ್ಗಳಿಗೆ. ಅಣ್ಣೆ ಉತ್ತರದುರ್ಗ ಹೆಂಗೆ ಹೋಗೋದು? ಉತ್ತರದುರ್ಗ ಹಾಂ, ಹಾಂ. ಇಲ್ಲಿ ಅಕ್ಕಪಕ್ಕದಲ್ಲಿ ಬೇಜಾನ್ ಬೆಟ್ಟಗಳವೆ. ಇದರಲ್ಲಿ ಉತ್ತರದುರ್ಗ ಬೆಟ್ಟ ಯಾವುದು ಅಂತ ಹುಡುಕ್ತಾ ಇದ್ದೀವಿ. ಲೊಕೇಶನಲ್ಲಿ ಎಲ್ಲೆಲ್ಲೋ ಕರ್ಕೊಂಡ್ಬಿಡ್ತು ನೋಡಿ. ಬೆಟ್ಟಗಳು ತುಂಬ ಬೆಟ್ಟಗಳಿದ್ದಾವೆ. ಇದೆಲ್ಲ ಬೆಟ್ಟ ಎಲ್ಲ ನೇಮೆಲ್ಲ ಇಲ್ಲ, ಸುಮ್ಮನೆ ಹಂಗೆ ಈ ಊರಿನ ಬೆಟ್ಟಗಳಿರ್ತವೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಬೇಜಾನ್ ಬೆಟ್ಟಗಳವೆ. ಇದರಲ್ಲಿ ಉತ್ತರದುರ್ಗ ಬೆಟ್ಟ ಯಾವುದು ಅಂತ ಹುಡುಕ್ತಾ ಇದ್ದೀವಿ. ಲೊಕೇಶನಲ್ಲಿ ಎಲ್ಲೆಲ್ಲೋ ಕರ್ಕೊಂಡ್ಬಿಡ್ತು. ಅಬ್ಬಬ್ಬಬ್ಬಬ್ಬ, ಏನು ಗುರು ಇದು ಹಿಂಗೈತೆ ಗುರು, ಸಕ್ಕತ್ತಾಗದೆ ವ್ಯೂ ಮಾತ್ರ. ಸುತ್ತಮುತ್ತ ಎಲ್ಲ ಪೂರ್ತಿ ಬೆಟ್ಟ. ಯಾರೋ ಬಂದವರಾಗಲಿ, ಆ್ಯಕ್ಚುಲಿ ಯಾರೋ ಕಾರೇನೋ ತಳ್ತವ್ರೆ. ಸಕ್ಕತ್ತಾಗೈತೆ ಈ ರೋಡು ನೋಡಿ. ಇದೇನೋ ಪಾರ್ಕ್ ಥರ ಎಲ್ಲ ಮಾಡೋರೆ. ಕಾರ್ ತಳ್ಬೇಕಾ ಕೇಳು, ಏನಾಗೈತಣ್ಣ? ಪುಷ್ ಮಾಡ್ತೀನಿ, ಹತ್ತಿ ಗಾಡಿ. ಹಾಂ ಸರಿ ಆಯ್ತಣ್ಣ, ಬಾಯ್. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ. ಸುತ್ತಮುತ್ತ ಏನಿಲ್ಲ ಅಂದರೂ ಒಂದು 100ಕ್ಕಿಂತ ಜಾಸ್ತಿ ಬೆಟ್ಟ ಇರ್ಬೋದು. ನಮ್ಮ ರಾಮನಗರ ಅಂದ್ರೇ ಬರೀ ಬೆಟ್ಟಗಳು ತುಂಬಿರೋ ನಾಡು ಅಂತಾನೆ ಅನ್ಬೋದು, ರೇಷ್ಮೆ ನಾಡುಗಿಂತ. ಯಾವುದೋ ಕಲ್ಯಾಣಿ ಗುರು, ಎಲ್ಲಿಗೋ ಬಂದ್ಮೇಲೆ ಗುರು ನೋಡ್ರಿ. ಇದು ಒಳ್ಳೆ ಚಾಮುಂಡಿ ಬೆಟ್ಟ ಪ್ಲೇಸ್ ಇದ್ದಂಗೆ ಐತಿದು. ನಿಜವಲ್ಲ, ನಾನು ಒಂದು ನಿಮಿಷ ನೋಡ್ತಿದ್ದಂಗೆ ಚಾಮುಂಡಿ ಬೆಟ್ಟನ ನೆನ್ಕೊಂಡಿದ್ನ ನೋಡಿ ಹೇಗಿದೆ ಅಂತ. ರೋಡು ಅಷ್ಟೇ, ವ್ಯೂ ಅಷ್ಟೇ. ಇನ್ನೂ ಬೆಟ್ಟದ ಹತ್ರನೇ ಹೋಗಿಲ್ಲ ನೋಡ್ರಿ. ಇಲ್ಲೊಂದು ಹಳೇದೊಂದು ಸ್ಕೂಲ್ ಸಿಗ್ತೈತೆ ನೋಡ್ರಿ, ಹಿಂಗೈತೆ ಜಾಗ ಇದು ನೋಡ್ರಿ. ಪಾಳು ಬಿದ್ದಿರೋ ಸ್ಕೂಲ್ ಇದು. ಇಲ್ಲೇ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ. ಇದೇ ಮೇಯ್ನು ದುರ್ಗದ ಹತ್ರ ಹೋಗೋದು. ಇಲ್ಲೇನಾದ್ರು ಗಾಡಿ ಹಾಕ್ಬೇಕಾ? ಇದು ಆದಿನಾರಾಯಣ ಸ್ವಾಮಿ ಪುಣ್ಯಕ್ಷೇತ್ರ. ಇದು ಈಗ ಮುಂದೆ ಬಂದರೆ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ. ಅಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಒಂದು ಬೈಕಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕಾರಿಗೆ ಎಷ್ಟು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಬೋರ್ಡಿಂಗ್ ಇದೆ ನೋಡಿ. ಇಲ್ಲಿ ಒಂದು ಅಂಗಡಿ ಥರ ಐತೆ. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಯ್ತದೆ ಆ ಕೋಟೆಗೆ. ಮೆಟ್ಲು ಕೂಡ ಮಾಡಿದ್ದಾರೆ, ಆರಾಮಾಗಿ ಹೋಗ್ಬೋದು. ನೀರು ಸೌಂಡ್ ಬೇರೆ ಬರ್ತೈತೆ ನೋಡಿ, ಎಲ್ಲ ಹೆಂಗಿದೆ ಅಂತ. ನಮ್ಮ ರಾಮನಗರದಲ್ಲಿ ಈ ಥರ ಒಂದು ಪ್ಲೇಸ್ ಐತೆ ಅಂತಲೇ ಗೊತ್ತಿರಲಿಲ್ಲ ನೋಡಿ. ಹೆಂಗೆ ಕಾಣ್ತೈತೆ ಸುತ್ತಮುತ್ತ ಎಲ್ಲ ಬೆಟ್ಟನೇ. ಇಲ್ಲಿ ಒಬ್ಬೊಬ್ಬರೇ ಬರೋಕ್ಕಾಗಲ್ಲ, ದಯವಿಟ್ಟು ಜೊತೆಗೆ ಯಾರನ್ನ ಕರ್ಕೊಂಬನ್ನಿ ಈ ಥರ ಜಾಗಗಳಿಗೆ. ತುಂಬ ಸಖತ್ತಾಗೈತೆ. ಭಯನೂ ಕೂಡ ಆಗುತ್ತೆ. ನವೀನ್ ಮೋಹನ್ ಬರ್ರಿ, ಇಂಥ ಜಾಗಗಳಿಗೆಲ್ಲ ಒಬ್ಬವನ್ನೇ ಬಿಡ್ಬಿಡ್ರಿ, ನನಗೆ ಭಯ ಆಯ್ತೈತೆ. ಏಯ್ ತಗಡು, ಇದೇನಿದು ಹಣ್ಣು ಇಲ್ಲಿ? ಜನ್ಮಕ್ಕೆ ಹೋಗೋ. ಈ ಬೆಟ್ಟದ ಮಾವಿನ ಹಣ್ಣು ಬಗ್ಗೆ ಹೇಳ್ರಿ, ನಾನು ಯಾವತ್ತೂ ತಿಂದಿರಲಿಲ್ಲ ಈ ಹಣ್ಣು ಮಾತ್ರ. ನೋಡಿ ಈ ಥರ ಒಳಗಡೆ ವೈಟ್ ಬರುತ್ತೆ, ಇದನ್ನು ತಿನ್ನೋದಂತೆ. ಸಖತ್ತಾಗೈತೆ. ಏನಿದ್ರ ಹೆಸರು? ಇದರ ಹೆಸರು ಬಂದು ಬೆಟ್ಟ ಮಾವಿನ ಹಣ್ಣು ಅಂತ. ಬೆಟ್ಟ ಮಾವಿನ ಹಣ್ಣು ಅಂತ. ಇದು ಹಣ್ಣು ತುಂಬ ರುಚಿ. ಅದು ಹೆಂಗೆ ತಿನ್ನೋ ತೋರಿಸ್ಕೊಡಿ. ಇದೇನಿಲ್ಲ, ಈ ಥರ ಓಪನ್ ಮಾಡ್ಕೊಳ್ಳೋದು. ಓಪನ್ ಮಾಡ್ಕೊಂಡು ಒಳಗಡೆ ಇರುತ್ತೆ ವೈಟ್ ಕಲರು. ಇದನ್ನು ಬಾಯೊಳಗೆ ಹಾಕೊಳ್ಳೋದು. ನೋಡಿ ಬೆಟ್ಟ ಮಾವಿನ ಹಣ್ಣು ತಿನ್ಕೊಂಡು ಅದೇ ಅವ್ರು ನಿಂತಿರೋ ಪ್ಲೇಸಲ್ಲಿ ಸಿಕ್ಕಿದ್ದು ತಿನ್ಕೊಂಡು ಹೊರಟು. ಬಾಲೆ ಮನೆ ಎಲ್ಲ ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ. ಇದು ನೋಡಿ ತುಂಬ ಜಾರುತ್ತದು ನೋಡಿ, ಈ ಥರ ಐತೆ. ನಾವು ಬಂದಿದ್ದು ತುಂಬ ಹುಷಾರಾಗಿ ಹತ್ಬೇಕು. ಈ ಜಾಗದಲ್ಲಿ ಮಾತ್ರ ತುಂಬ ನೀರು ಇರ್ತೈತೆ, ಜಾರ್ತೈತೆ ನೋಡಿ. ಅಲ್ಲಿಂದ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹತ್ತಕ್ಕಾಗಲ್ಲ,
ತುಂಬ ಕ್ರಿಟಿಕಲ್ ಐತೆ. ಇಲ್ಲಿಂದ ಹತ್ತತ್ರ ಮೋಡದ ಹತ್ರ ಬಂದೇನೋ ಅನ್ನೋಷ್ಟು ಫೀಲ್ ಆಯ್ತೈತೆ ನೋಡಿ. ಇಲ್ಲಿಂದ ನಮ್ಮ 9ನೇ ಹೆಬ್ಬಾಗಿಲು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಬಿದ್ದರೆ ಪಾತಾಳನೇ. ಇನ್ನೇನು ಹತ್ತತ್ರ ಟಾಪಿಗೆ ಬಂದೇ ಬಿಟ್ಟು ನೋಡಿ ಹಿಂಗೈತಿದು ರೋಡು. ಓಯ್ ಇಲ್ಲಿ ಯಾವುದೋ ದೇವಸ್ಥಾನ ಐತೆ ನೋಡಿ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇರೋಂಗೈತೆ. ಇದು ಬಸವಣ್ಣ ಹಳೆ ಕಾಲದ ನೋಡಿ ಬಸವಣ್ಣ ಹೇಗಿದೆ ಅಂತ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು. ಸುಮಾರು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ. ಈ ವಿಗ್ರಹ ನೋಡ್ತಾ ಇರ್ಬೋದು ನೀವು, ಹಿಂಗೈತೆ. ಕರೆಂಟ್ ವೈರ್ ಬೇರೆ ಇದೆ ಇಲ್ಲಿ ಈ ಥರ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ದೇವಸ್ಥಾನ ಮುಂದೆ ಈ ಥರ ಒಂದು ಕೊಳ ಇದೆ. ಕೊಳದ ಮುಂದೆ ಬಂದರೆ ಈ ಥರ ಒಂದು ಪ್ಲೇಸು ಇದೆ. ದೇವಸ್ಥಾನ ಶಂಕರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದ್ದು. ಓಪನ್ ಇಲ್ಲ ಆ್ಯಕ್ಚುಲಿ ಇವತ್ತು. ತುಂಬ ಹಳೆಯ ವಿಗ್ರಹ ಇದು, ನೋಡ್ತಾ ಇರ್ಬೋದು. ಒಳಗಡೆ ಶಿವಲಿಂಗ ಕಾಣ್ತಾ ಇರ್ಬೋದು ನಿಮಗೆ ಬಸವಣ್ಣ ಮುಂದೆ. ಹರ ಹರ ಮಹಾದೇವ್. ಈ ಪಾಯಿಂಟ್ ಇಲ್ಲಿ ನಿಂತ್ಕೊಂಡು ಫೋಟೋ ಗಿಟ್ಟು ತೆಗ್ಸ್ಕೊಳ್ಳೋಕ್ಕೆ, ಎಂಜಾಯ್ ಮಾಡೋಕ್ಕೆ ನೋಡಿ. ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ಪಾತಾಳ ಈ ಥರ ಒಂದು ಜಾಗ ಇದು. ಇಲ್ಲಿಗೆ ಎಲ್ಲಿಂದ ನೀರು ಬರ್ತೈತೋ ಗೊತ್ತಿಲ್ಲ, ನೋಡ್ಬೋದು. ಈ ಜಾಗದಿಂದ ನೀರು ಬರ್ತೈತೆ, ಕೊಳ ಇದೆ, ಅದೇ ದೇವಸ್ಥಾನ. ಈ ಪಾಚಿನ ಹಿಂಗೆ ಆಡಿಸಿದ್ರೆ ತುಂಬ ಶುದ್ಧವಾದ ನೀರಿದು. ಸೊ ನೋಡೋದ್ರಲ್ಲ ಉತ್ರದುರ್ಗ ಬೆಟ್ಟ ಮತ್ತು ಶಂಕರೇಶ್ವರ ಸ್ವಾಮಿ ಸನ್ನಿಧಿನ. ಸೊ ಆದಷ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ.